ನೊಂದು ಬೆಂದಂಥ ವ್ಯಕ್ತಿಯ ಜೀವನದ ಕಥೆ ಇದಾಗಿರುತ್ತೆ. ಈ ಕತೆ ಕೇಳಿದಾಗ ನಮಗೂ ತುಂಬ ದುಃಖ ಆಯಿತು. ಏನು ಮಾಡೋಕ್ಕಾಗೋದಿಲ್ಲ, ಎಲ್ಲರ ಲೈಫಲ್ಲೂ ಒಂದಲ್ಲ ಒಂದು ರೀತಿ ನೋವು ದುಃಖ ಸಹಜನೇ ಅಲ್ವಾ. ಯಾರ್ಯಾರ ಹಣೆ ಬರದಲ್ಲಿ ಏನೇನು ಬರೆದಿರುತ್ತೋ ಅದು ಅವರು ಅನುಭವಿಸಲೇ ತೀರಬೇಕಲ್ವಾ. ಈ ವ್ಯಕ್ತಿಯ ಕತೆ ಇದಾಗಿರುತ್ತೆ, ಕೇಳಿಸ್ಕೊಳ್ಳಿ. ಹಾಯ್, ಇತ್ತೀಚೆಗಷ್ಟೇ ನಾವು ಒಬ್ಬ ವ್ಯಕ್ತಿನ ಭೇಟಿಯಾದ್ವಿ. ಆ ವ್ಯಕ್ತಿ ಯಾರು ಏನು ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಹೀಗೆ ನಾವು ಕಾರಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ದಾರಿ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಸಿಕ್ಕಿದ್ರು. ನಮ್ಮನ್ನು ಅವರು ಎಲ್ಲಿಗೋ ಹೋಗಬೇಕಿತ್ತು ಅನಿಸುತ್ತೆ, ಡ್ರಾಪ್ನ ಕೇಳಿದ್ರು. ನಾವೇನು ಮಾಡಿದ್ವಿ, ಗಾಡಿ ಹತ್ತಿಸ್ಕೊಂಡು ದಾರಿ ಮಧ್ಯದಲ್ಲಿ ಸ್ವಲ್ಪ ಸಮಯ ಸಿಕ್ಕಾಗ ನಿಮ್ಮ ಹೆಸರೇನು, ನೀವು ಎಲ್ಲಿಗೆ ಹೋಗಬೇಕು ಅಂತ ಕೇಳಿದಾಗ ಅವರು ತುಂಬ ನೊಂದಿರೋ ವ್ಯಕ್ತಿ ಥರ ಕಾಣಿದ್ರು. ಅದು ಅದೃಷ್ಟವೋ ಅವ್ರ ದುರಾದೃಷ್ಟವೋ ನಾ ಕಾಣೆ. ನಿಮ್ಮ ಹೆಸರೇನು, ಎಲ್ಲಿ ಕೆಲಸ ಮಾಡ್ಕೊಂಡಿದ್ದೀರಾ ಅಂತ ಕೇಳಿದರೆ ಅವ್ರಿಗೆ ಸುಮಾರು 60 ವರ್ಷ ದಾಟಿರ್ಬೋದು. ಆ ವ್ಯಕ್ತಿ ತನ್ನ ವೇದನೆನ ಹೇಳ್ಕೊಂಡ್ರು. ಆ ವೇದನೆ ಹೇಗಿತ್ತು ಅಂದರೆ ಕೇಳೋಕ್ಕೆ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಹೇಗೆ ಅಂದರೆ, ಆ ವ್ಯಕ್ತಿ ಅದೃಷ್ಟನ ಅಂತೂ ಖಂಡಿತ ಇದಾಗಿರೋದಿಲ್ಲ, ಇದು ದುರಾದೃಷ್ಟನೇ ಆಗಿರುತ್ತೆ. ಆ ವ್ಯಕ್ತಿ ಸುಮಾರು 25 ವರ್ಷ ಇರಬೇಕಾದ್ರೆ ಮದುವೆ ಆಗಿರ್ತಾರೆ. ಆ ಯಪ್ಪ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ಆಗಿದ್ದಾರೆ. ಯಾವುದೋ MNC ಕಂಪನಿಯಲ್ಲಿ ವರ್ಕ್ ಮಾಡ್ತಾಯಿದ್ರು. ತಿಂಗಳಿಗೆ 2 ಲಕ್ಷ ಸಂಬಳನೂ ತೊಗೋತಾಯಿದ್ರಂತೆ. ಅವ್ರದ್ದೇ ಒಂದು ತಂದೆ ತಾಯಿ ಯಾರೂ ಇರಲಿಲ್ವಂತೆ ಅವ್ರಿಗೆ. ಆ ವ್ಯಕ್ತಿ ತನ್ನದೇ ಆದಂಥ ಒಂದು ಜೀವನ ಶೈಲಿನ ರೂಪಿಸ್ಕೊಂಡು ತಾನು ತನ್ನ ಮಡದಿಯೊಂದಿಗೆ ತುಂಬ ಚೆನ್ನಾಗಿದ್ರಂತೆ. ಆ ಸಮಯದಲ್ಲಿ ಸುಮಾರು 25 ವರ್ಷ ವಯಸ್ಸಿದ್ದಾಗ ಒಂದು ಬದುಕನ್ನು ಕಟ್ಕೋಬೇಕು ಅಂತ ಶುರು ಮಾಡ್ತಾರೆ. ಅವರು ಆಗಲೇ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾರೆ. 2 ಲಕ್ಷ ಸಂಬಳನೂ ಬರ್ತಾ ಇರುತ್ತೆ ಅವ್ರಿಗೆ. ತನ್ನ ಬಾಳ ಸಂಗಾತಿನ ಹುಡ್ಕೊಂಡು ಪ್ರೀತಿಸಿ ಒಬ್ಬರನ್ನ ಮದುವೆ ಕೂಡ ಆಗ್ತಾರೆ. ಮದುವೆ ತದನಂತರ ಅವ್ರದ್ದು ಜೀವನ ತುಂಬ ಚೆನ್ನಾಗಿರುತ್ತೆ. ಆದರೆ ಅವ್ರಿಗೆ ಮಕ್ಕಳಿರೋದಿಲ್ಲ. ಆ ಮಕ್ಕಳು ಇಲ್ಲ ಅನ್ನೋ ಕಾರಣಕ್ಕೆ ಅವರು ಕೊರಗದೆ ಪಾಸಿಟಿವ್ ಆಗಿ ತೊಗೊಂಡು ಆ ಪಾಸಿಟಿವಿಟಿ ಹೊತ್ತಿಗೆ ಮುನ್ನುಗ್ಗಿ ಅನಾಥಾಶ್ರಮಕ್ಕೆ ಹೋಗಿ ಒಬ್ಬ ಮಗುನ ದತ್ತಕ್ಕೆ ತೊಗೋತಾರೆ. ಒಂದು ಗಂಡು ಮಗುನಾಗಿ ದತ್ತಕ್ಕೆ ತೊಗೋತಾರೆ. ಆ ಮಗುಗೆ ಯಾವುದೇ ಕೊರತೆಗಳಿಲ್ಲದೆ ತನ್ನ ಸ್ವಂತ ಮಗು ಅಂತ ಸಾಕಿ ಬೆಳೆಸ್ತಾರೆ. ಸುಮಾರು ಆ ಮಗು ಒಂದು 20 ವರ್ಷ ವಯಸ್ಸಿಗೆ ಬಂದಾಗ ಆತನ ಹೆಂಡತಿ ತೀರೋಗ್ತಾರೆ. ಆ ತೀರೋದಾಗ ಆ ಅಪ್ಪಗೆ ತುಂಬ ದುಃಖ ಆಗತ್ತಂತೆ. ಮಗ ಇದ್ದಾನೆ, ನನ್ನ ಜೀವನಕ್ಕೆ ಸರಿ ಬಿಡು, ಜೀವನ ಸಾಗಿಸೋಣ ಅಂತ ಸುಮ್ಮನಾಗ್ತಾನೆ. ಬೇರೆ ಮದುವೆ ಕೂಡ ಆಗೋದಿಲ್ಲ. ತದನಂತರ ಏನಾಗುತ್ತೆ, ಮಗ ಬೆಳೆದು ದೊಡ್ಡವನಾಗಿರ್ತಾನೆ, ಮದುವೆ ವಯಸ್ಸಿಗೆ ಬಂದಿರ್ತಾನೆ. ಒಂದು ಹುಡುಗಿ ಮದುವೆ ಕೂಡ ಆಗ್ತಾರೆ. ಆಗಾಗಲೇ ಅಷ್ಟೊತ್ತಿಗೆ ಅವ್ರಿಗೆ ಸ್ವಂತ ಮನೆ ಇರುತ್ತೆ, 2-3 ಸೈಟ್ ಇರುತ್ತೆ, ಬಾಡಿಗೆ ಮನೆ ಕೂಡ ಇರುತ್ತೆ, ಸ್ವಲ್ಪ ಲ್ಯಾಂಡು ಕೂಡ ಖರೀದಿ ಮಾಡ್ಕೊಂಡಿರ್ತಾರೆ ಅವರ ಜೀವನ ಅಂಶಕ್ಕೋಸ್ಕರ. ಇದೆಲ್ಲ ಇರಬೇಕಾದ್ರೆ ಈ ದತ್ತಕ್ಕೆ ತೊಗೊಂಡಿರೋಂಥ ಮಗ ಏನು ಮಾಡ್ತಾನೆ, ಆ ವ್ಯಕ್ತಿಗೆ ಮಗನ ಮೇಲೆ ಅನುಮಾನ ಬರೋಕ್ಕೆ ಶುರುವಾದಾಗ ಮಗನಿಗೆ ಮದುವೆ ಮಾಡಿದಂಥ ಹೆಂಡತಿ ಅವಳು ಕೂಡ ಅವನಿಗೆ ಡೈವರ್ಸ್ ಮಾಡಿ ದೂರ ಹೊರಟೋಗ್ತಾಳೆ. ಅವಳಿಗೆ ಬರಬೇಕಾದಂಥ ಭಾಗ ಏನು ಬರುತ್ತೋ ಅದನ್ನು ತೊಗೊಂಡು ಆತನಿಂದ ದೂರ ಆಗ್ತಾಳೆ. ಆಗ ಮಗ ಒಬ್ಬನೇ ಆಗ್ತಾನೆ. ಮಗ ಒಬ್ಬನೇ ಆದಾಗ ಏನಾಗುತ್ತೆ, ಮೋಸದಿಂದ ತನ್ನ ತಂದೆ ಹತ್ರ ಇದ್ದಂಥ ಕ್ಯಾಶ್ ಆಗಿ 40 ಲಕ್ಷ ಕ್ಯಾಶ್ ಇರುತ್ತೆ. ಆತ ಅದನ್ನು RD ಮಾಡ್ಕೊಂಡಿರ್ತಾನೆ, FD ಮಾಡ್ಕೊಂಡಿರ್ತಾರೆ. ಮಂತ್ಲಿ ಅವ್ರಿಗೆ ಏನು ಬರುತ್ತೋ ಆ ಇನ್ಕಮಿಂದ ನನ್ನ ಜೀವನ ಶೈಲಿನ ಮುಂದುವರ್ಸೋಣ ಅಂತ ಅವರು ಇಟ್ಕೊಂಡಿರ್ತಾರೆ. ಆದರೆ ಮಗ ಏನು ಮಾಡ್ತಾನೆ, ಅದನ್ನೆಲ್ಲನೂ ತನ್ನ ಹೆಸರಿಗೆ ಮಾಡಿಕೊಂಡು ಮನೆ ಕೂಡ, ಆಸ್ತಿ ಕೂಡ, ಬಾಡಿಗೆ ಮನೆಗಳೇನಿರ್ತವೆ ಅದನ್ನು ಕೂಡ ಎಲ್ಲ ತನ್ನ ಹೆಸರಿಗೆ ಮಾಡಿಕೊಂಡು ಆ ವಯಸ್ಸಾದಂಥ ತಂದೆನ ಮನೆಯಿಂದ ಆಚೆ ಹಾಕ್ತಾರೆ. ಮನೆಯಿಂದ ಆಚೆ ಹಾಕಿದಾಗ ಆ ವ್ಯಕ್ತಿ ವೇದನೆ ಅಷ್ಟಿಟ್ಟು ಖಂಡಿತ ಆಗಿರೋದಿಲ್ಲ. ಆ ವ್ಯಕ್ತಿ ಮುಂದೆ ಏನಪ್ಪ ಅನ್ನೋದು ಕೇಳೋಕ್ಕೆ ತುಂಬ ದುಃಖ ಆಯಿತು. ಏನು ಮಾಡೋದು, ಪ್ರತಿಯೊಬ್ಬರ ಜೀವನದಲ್ಲೂ ಅವ್ರವ್ರದ್ದೇ ಆಗಿರುವಂಥ ದುಃಖ ಏನೂ ಇರುತ್ತೆ, ಸಂತೋಷವೂ ಇರುತ್ತೆ. ಕೆಲವರಿಗೆ ದುಃಖ ಜಾಸ್ತಿ ಇರುತ್ತೆ, ಕೆಲವರಿಗೆ ದುಃಖ ಕಡಿಮೆ ಇರುತ್ತೆ. ಅದು ಅವರವರ ಹಣೆ ಬರಹಕ್ಕೆ ಹೋಲಿಕೆ ಆಗಿರುತ್ತೆ ಅಲ್ವಾ. ಅದು ತದನಂತರ ಆ ವ್ಯಕ್ತಿ ಜೀವನ ಹೇಗಿತ್ತು, ಏನಾಯಿತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ.